ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನಿಮ್ಮ ಕೋಡಿಂಗ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಾವು ಲಿಸ್ಟ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಈಗ ಲಿಸ್ಟ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ಡೆಫಿನೇಷನ್ ನೋಡೋದಾದ್ರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ಆಲ್ರೆಡಿ ವೇರಿಯೇಬಲ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಬೇಸಿಕಲಿ ನಾವು ವೇರಿಯೇಬಲ್ಸ್ನ ಅಂತ ಯೂಸ್ ಮಾಡ್ತೀವಿ, ಒಂದು ವ್ಯಾಲ್ಯೂನ ಸ್ಟೋರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ನಾವು ಬೇಸಿಕಲಿ ಲಿಸ್ಟ್ನೇ ಅಂತ ಯೂಸ್ ಮಾಡ್ತೀವಪ್ಪ ಅಂದರೆ ಅಂದ್ಕೊಳ್ಳಿ ಒಂದು ಮಲ್ಟಿಪಲ್ ವ್ಯಾಲ್ಯೂಸ್ ಇದೆ. ಸರಿ, ನಿಮ್ಮ ಹತ್ರ ತುಂಬ ಬೇರೆ ಬೇರೆ ವ್ಯಾಲ್ಯೂಸ್ ಇದಾವೆ ಅಂತಂದರೆ ಅವೆಲ್ಲದನ್ನೂ ಕೂಡ ನೀವು ಒಂದೇ ಒಂದು ವೇರಿಯೇಬಲ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಒಂದು ವೇರಿಯೇಬಲ್ಗೆ ಸ್ಟೋರ್ ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ನಾವು ಲಿಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಲಿಸ್ಟ್ ಅಂತ ಅಂದರೂ ಬೇಸಿಕಲಿ ಬಂದ್ಬಿಟ್ಟು ಅದೊಂದು ಡಾಟಾ ಸ್ಟ್ರಕ್ಚರ್. ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಈ ಥರ ಒಂದು ಡಿಫ್ರೆಂಟ್ ಮಲ್ಟಿಪಲ್ ಎಲಿಮೆಂಟ್ಸ್ನ ಸ್ಟೋರ್ ಮಾಡೋದಕ್ಕೋಸ್ಕರ, ವೆದರ್ ಇಟ್ ಮೇ ಬಿ ಸೇಮ್ ಡಾಟಾ ಟೈಪ್ ಆದರೂ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಡಾಟಾ ಟೈಪ್ ಆದರೂ ಆಗಿರ್ಬೋದು. ಸೊ ಈ ಒಂದು ಎಲಿಮೆಂಟ್ಸ್ನ ಸ್ಟೋರ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ಲಿಸ್ಟ್ನ ಯೂಸ್ ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಾವು ಲಿಸ್ಟ್ ಅಂತಂದರೆ ಏನು, ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಆ್ಯಂಡ್ ಅದನ್ನು ಯಾವ ಥರ ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಈಗ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ, ಯಾವ ಥರ ನಾವು ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ನಾನೇನೊಂದು ಪ್ರತಿಯೊಂದು ವಿಡಿಯೋ ನೋಟ್ಸ್ನ ಪ್ರಿಪೇರ್ ಮಾಡ್ತೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿದ್ರೆ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಗೈಸ್, ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಒಂದು ಹ್ಯಾಂಡ್ ರಿಟನ್ ನೋಟ್ಸ್ನ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಬೇಸಿಕಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ನಾನು ಏನೊಂದು VS ಕೋಡ್ ಏನಿದೆ ಅಲ್ಲಿ ಬಂದುಬಿಟ್ಟು ನಾನು ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಏನೊಂದು VS ಕೋಡ್ ಏನಿದೆ ಅದು ಬಂದುಬಿಟ್ಟು ಓಪನ್ ಆಗಿದೆ. ಆ್ಯಂಡ್ ಲೆಟ್ ಮಿ ಕ್ರಿಯೇಟ್ ಒಂದು ನ್ಯೂ ಫೈಲ್ನ ಕ್ರಿಯೇಟ್ ಮಾಡೋಣ. ಆ್ಯಂಡ್ ಈ ಫೈಲ್ನ ನಾನು ಏನಂತ ನೇಮ್ ಮಾಡ್ತೀನಪ್ಪ ಅಂದರೆ, ಐ ಆಮ್ ಜಸ್ಟ್ ನೇಮಿಂಗ್ ಇಟ್ ಆಸ್ ಇಂಟ್ರೋ ಟು ಲಿಸ್ಟ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಪ್ಪ, ಐ ಆಮ್ ಜಸ್ಟ್ ಗೋಯಿಂಗ್ ಟು ನೇಮ್ ಇಟ್ ಆಸ್ ಇಂಟ್ರೋ ಟು ಲಿಸ್ಟ್ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಫೈಲ್ನ ನೇಮ್ನ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಒಂದು ಹೊಸ ಫೈಲ್ ಕೂಡ ಕ್ರಿಯೇಟ್ ಆಗಿದೆ ಗೈಸ್. ಸೊ ಈಗ ನೀವು ನನ್ನ ಕೇಳೋದಾದರೆ ಲಿಸ್ಟ್ ಅಂತಂದರೆ ಏನಪ್ಪ ಅಂತ ಹೇಳ್ಬಿಟ್ಟು ನೀವೇನಾದರೂ ನನ್ನ ಕೇಳ್ತಾ ಇದ್ದೀರಾ ಅಂತಂದರೆ, ಅಂದ್ಕೊಳ್ಳಿ ನನ್ನ ಹತ್ರ ಒಂದು ಸ್ಟೂಡೆಂಟ್ ಡಾಟಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸರಿನಾ? ಸೊ ಲೆಟ್ ಮಿ ರೈಟ್ ಇಟ್ ಸರಿನಾ? ಸೊ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ಇವತ್ತು ನಾವು ಲಿಸ್ಟ್ ಅಂತಂದರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ಅಂದ್ಕೊಳ್ಳಿ ನನ್ನ ಹತ್ರ ಒಂದು ಸ್ಟೂಡೆಂಟ್ ಡಾಟಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಸ್ಟೂಡೆಂಟ್ ಡಾಟಾ ಇದೆ ಅಂತಂದರೆ ನನಗೆ ಅವನ ಹತ್ರ ಇರೋಂಥ ಯಾವ್ಯಾವ ಡೀಟೇಲ್ಸ್ ಇದೆ ಅಂತಂದರೆ, ಆ ಸ್ಟೂಡೆಂಟ್ ಬಗ್ಗೆ ನನಗೆ ಅವನ ನೇಮ್ ಇದೆ, ಆ್ಯಂಡ್ ಆಲ್ಸೋ ಅವನ ಒಂದು ರೂಲ್ ನಂಬರ್ ಇದೆ. ಸೊ ರೋಲ್ ನಂಬರ್ ಅಲ್ವಾ, ಸೊ ರೋಲ್ ನಂಬರ್ ಇದೆ. ನೆಕ್ಸ್ಟ್ ನನ್ನ ಹತ್ರ ಅವನ ಒಂದು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಏನಿದೆ ಡಾಟಾ ಇದೆ. ಆ್ಯಂಡ್ ಆಲ್ಸೋ ಇನ್ನೊಂದು ಯಾವ ಒಂದು ಡಾಟಾ ಇದೆ ಅಂತಂದರೆ, ಅವನು ಎಷ್ಟು ಮಾರ್ಕ್ಸ್ನ ತೆಗೆದಿದ್ದಾನೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಡಾಟಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಸರಿನಾ? ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ನಿಮಗೆ ಈ ಒಂದು ಡಾಟಾನ ಸ್ಟೋರ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಬೇಸಿಕಲಿ ನೀವೇನು ಮಾಡ್ತೀರಾ, ಹೋಗ್ತೀರಾ, ನೇಮ್ ಇಸ್ ಈಕ್ವಲ್ ಟು ಯಾವುದೋ ಒಂದು ಲೆಟ್ಸೆ ರಾಹುಲ್ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಸ್ಟೂಡೆಂಟ್ ಇದ್ದಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೇಮ್ ಇಸ್ ಈಕ್ವಲ್ ಟು ರಾಹುಲ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತೀರಾ. ಆ್ಯಂಡ್ ರೋಲ್ ನಂಬರ್ ಇಸ್ ಈಕ್ವಲ್ ಟು ಅಂತ ಹೇಳ್ಬಿಟ್ಟು ಹೋಗ್ತೀರಾ, ಇಸ್ ಈಕ್ವಲ್ ಟು ಲೆಟ್ಸೆ 21 ಅಂತ ಹೇಳ್ಬಿಟ್ಟು ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ರೋಲ್ ನಂಬರ್ ಇಸ್ ಈಕ್ವಲ್ ಟು 21 ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತೀರಾ. ಸಾರಿ ಗೈಸ್, ನನ್ನ ವಾಯ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತಂದರೆ, ಸ್ವಲ್ಪ ಗಂಟಲು ಕಟ್ಟಿರೋದ್ರಿಂದ ಸ್ವಲ್ಪ ವಾಯ್ಸ್ ಬಂದುಬಿಟ್ಟು ಕ್ಲೀನಾಗಿ ಕೇಳಿಸ್ದಲ್ಲೇ ಇರ್ಬೋದು, ಬಟ್ ಐ ವಿಲ್ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಈಗ ಬಂದುಬಿಟ್ಟು ಕ್ಲಾಸ್ ಇದೆ ಅಂತಂದರೆ, ಲೆಟ್ಸೆ ಓಕೆ ಕ್ಲಾಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅವನು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನಮಗೆ ಗೊತ್ತೆ. ಲೆಟ್ಸೆ ಅವನು 6th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಬಂದುಬಿಟ್ಟು ಅವನು ಎಷ್ಟು ಮಾರ್ಕ್ಸ್ನ ತೆಗೆದಿದ್ದಾನೆ. ಸರಿನಾ? ಈ ಒಂದು ವೇರಿಯೇಬಲ್ ಲೆಟ್ಸ್ ಐ ಆಮ್ ಗಿವಿಂಗ್ ಅರೌಂಡ್ ಒಂದು 89 ಮಾರ್ಕ್ಸ್ನ ತೆಗ್ದೇನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಸರಿ, ನೀವೇನು ಮಾಡಿದ್ರಪ್ಪ ಅಂತಂದರೆ, ಅವನ ಏನೊಂದು ಡಾಟಾನ ತೊಗೊಂಡು ನೀವೇನು ಮಾಡಿದ್ರಪ್ಪ ಅಂತಂದರೆ 4 ಡಿಫ್ರೆಂಟ್ ವೇರಿಯೇಬಲ್ಸಲ್ಲಿ ನೀವೇನು ಮಾಡಿದ್ವಪ್ಪ ಅಂತಂದರೆ ಸ್ಟೋರ್ ಮಾಡಿದ್ರಿ. ಸೊ ಈಗ ನಾವು ಆಬ್ವಿಯಸ್ಲಿ ಇದನ್ನು ಪ್ರಿಂಟ್ ಮಾಡಿದ್ರೆ ಆಬ್ವಿಯಸ್ಸಾಗಿ ಪ್ರಿಂಟ್ ಆಗುತ್ತೆ. ಬಟ್ ನಾನು ನಿಮಗೆ ಒಂದು ಟಾಸ್ಕ್ನ ಕೊಡ್ತೀನಿ. ಸೊ ಅದೇನಪ್ಪ ಟಾಸ್ಕ್ ಅಂತಂದರೆ, ಈ 4 ವೇರಿಯೇಬಲ್ನು ಕೂಡ ಲೈಕ್ ಈ ಒಂದು 4 ವ್ಯಾಲ್ಯೂ ಏನೊಂದು ಸ್ಟೂಡೆಂಟ್ ಡಾಟಾ ಇದೆ, ಅದನ್ನು ನೀವು ಒಂದೇ ವೇರಿಯೇಬಲಲ್ಲಿ ಸ್ಟೋರ್ ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ನಾನು ಯಾವಾಗ ಹೇಳ್ತೀನಿ. ಸೊ ಅವಾಗ ನೀವೇನು ಮಾಡ್ತೀರಪ್ಪ ಅಂದರೆ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಒಂದು 4 ವೇರಿಯೇಬಲ್ ಇದೆ, ಇದನ್ನು ನಾವು ಯಾವ ಥರ ಒಂದೇ ವೇರಿಯೇಬಲ್ ಸ್ಟೋರ್ ಮಾಡ್ಬೋದಪ್ಪ ಅಂತಂದರೆ, ಇದನ್ನು ಹ್ಯಾಂಡಲ್ ಮಾಡೋದಕ್ಕೋಸ್ಕರನೇ ಪೈಥಾನ್ ನಮಗೆ ಒಂದು ಸ್ಪೆಷಲ್ ಡಾಟಾ ಸ್ಟ್ರಕ್ಚರ್ನ ಕೊಟ್ಟಿದೆ. ಅದು ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದರೆ ಲಿಸ್ಟ್. ಸೊ ಲಿಸ್ಟನ್ನು ನಾವೇಂತಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಮಲ್ಟಿಪಲ್ ವ್ಯಾಲ್ಯೂಸ್ನ ಬಂದುಬಿಟ್ಟು ನಾವು ಸಿಂಗಲ್ ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ಲಿಸ್ಟ್ನ ಯೂಸ್ ಮಾಡ್ತೀವಿ. ಸೊ ನೀವು ನಾನು ನೋಟ್ಸ್ನ ಓಪನ್ ಮಾಡಿ ತೋರಿಸೋದಾದರೆ, ಯು ಕ್ಯಾನ್ ಸಿ ಹಿಯರ್ ದ ಡೆಫಿನೇಷನ್ ಆಫ್ ದ ಲಿಸ್ಟ್ ಏನಪ್ಪ ಅಂತಂದರೆ, ಎ ಲಿಸ್ಟ್ ಈಸ್ ಎ ಕಲೆಕ್ಷನ್ ಆಫ್ ಮಲ್ಟಿಪಲ್ ವ್ಯಾಲ್ಯೂಸ್ ಸ್ಟೋರ್ಡ್ ಇನ್ ಎ ಸಿಂಗಲ್ ವೇರಿಯೇಬಲ್. ಒಂದು ಸಿಂಗಲ್ ವೇರಿಯೇಬಲ್ ಒಳಗಡೆ ನಾವು ಮಲ್ಟಿಪಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋದಕ್ಕೋಸ್ಕರ ನಾವು ಒಂದು ಲಿಸ್ಟ್ನ ಏನು ಮಾಡ್ತೀವಪ್ಪ ಅಂತಂದರೆ ಯೂಸ್ ಮಾಡ್ತೀವಿ. ಸೊ ಈಗ ನಾವು ಲಿಸ್ಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಲೆಟ್ ಮೀ ಇದನ್ನೇನು ಮಾಡ್ತೀನಪ್ಪ ಅಂದರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ರಿಮೂವ್ ದಿಸ್. ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಸೊ ಇದನ್ನೇನು ಮಾಡ್ತೀನಪ್ಪ ಅಂದರೆ ರಿಮೂವ್ ಮಾಡ್ತೀನಿ. ಸೊ ಅಂದ್ಕೊಳ್ಳಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಒಂದು ಡಾಟಾ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆ್ಯಂಡ್ ಲಿಸ್ಟ್ನ ಬಂದುಬಿಟ್ಟು ಮೇನ್ಲಿ ವಿ ವಿಲ್ ಇಂಡಿಕೇಟ್ ಬೈ ಯೂಸಿಂಗ್ ದಿ ಏನೊಂದು ಸ್ಕ್ವೇರ್ ಬ್ರೇಸಸ್ ಏನು ಕಾಣ್ತಾ ಇದೆ, ಇದನ್ನು ಯೂಸ್ ಮಾಡಿಕೊಂಡು ನಾವು ಲಿಸ್ಟ್ನ ಏನು ಮಾಡ್ತೀವಪ್ಪ ಅಂತಂದರೆ ಇಂಡಿಕೇಟ್ ಮಾಡುವಂಥದ್ದು. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ದಟ್ ಏನೊಂದು ಯಾವ್ದು ಡೀಟೇಲ್ಸ್ ಏನಿತ್ತಲ್ಲ ಸ್ಟಡಿ ಡೀಟೇಲ್ಸ್, ಅದನ್ನು ನಾನು ಹಾಕ್ತಾಯಿದ್ದೀನಿ. ಸೊ ಅವನ ಏನೊಂದು ರೋಲ್ ನಂಬರ್ ಬಂದುಬಿಟ್ಟು 21 ಇದೆ. ಆ್ಯಂಡ್ ಅವ್ನು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಅಂತಂದರೆ, ಅವ್ನು ಬಂದುಬಿಟ್ಟು 6th ಸ್ಟ್ಯಾಂಡರ್ಡಲ್ಲಿ ಏನು ಮಾಡ್ತಾ ಇದ್ದಾನೆ, ಅವನ ಒಂದು ಏನೊಂದು ಸ್ಟಡೀಸ್ನ ಮಾಡ್ತಾ ಇದ್ದಾನೆ. ಆ್ಯಂಡ್ ಅವನ ಒಂದು ಸ್ಕೋರ್ ಎಷ್ಟಿದೆಯಪ್ಪ ಅಂದರೆ ಲೆಟ್ಸೆ 90 ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸರಿನಾ? ಸೊ ಈಗ ನಾವೇನಾದರೂ ಈ ಒಂದು ಡಾಟಾನ ಪ್ರಿಂಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಲೆಟ್ ಮಿ ಪ್ರಿಂಟ್ ಇಟ್ ಗಾಯ್ಸ್. ಈ ಒಂದು ಡಾಟಾನ ಪ್ರಿಂಟ್ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಮ ಔಟ್ಪುಟ್ ಏನು ಬರಬೇಕು. ಸೊ ನೀವೀಗ ನಮ್ಮ ಒಂದು ಟರ್ಮಿನಲ್ಲಿ ನೋಡ್ತೀರಾ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಔಟ್ಪುಟ್ ಬಂದುಬಿಟ್ಟು ಇಲ್ಲಿ ರಾಹುಲ್ 21 6
ಸ್ಟ್ಯಾಂಡರ್ಡ್ ಮತ್ತು 90 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಈಗ ನೀವು ನನ್ನ ಒಂದು ಕ್ವಶನ್ ಕೇಳ್ಬೋದು, ಓಕೆನಪ್ಪ ಇದನ್ನು ನೀವು ಲಿಸ್ಟ್ ಅಂತಲೇ ಹೆಂಗೆ ಹೇಳ್ತಿದ್ಯಾ ನೀನು, ಯಾವುದು ನಿನ್ನ ಹತ್ರ ಪ್ರೂಫ್ ಇದೆ, ಇದನ್ನು ಯಾವ ಥರ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಏನಾದರೂ ನೀವು ಕೇಳೋದಾದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನೊಂದು ಫಂಕ್ಷನ್ ನಿಮಗೆ ಹೇಳ್ಕೊಟ್ಟಿದ್ದೆ ಮುಂಚೆ. ಅದು ಯಾವುದಪ್ಪ ಫಂಕ್ಷನ್ ಅಂತ ಹೇಳ್ಬಿಟ್ಟು ನೋಡೋದಾದರೆ ಟೈಪ್ ಆಫ್ ವೇರಿಯಬಲ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಇದೆ. ಸರಿನಾ, ಈ ಒಂದು ಟೈಪ್ ಫಂಕ್ಷನ್ ನಾವು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಟು ನೋದ ಯಾವ ಒಂದು ಡಾಟಾ ಟೈಪ್ ಇದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂದರೆ ಈ ಒಂದು ಟೈಪ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ಈಗ ನಾನು ಏನಾದರೂ ಇಲ್ಲಿ ಟೈಪ್ ಆಫ್ ಡಾಟಾ ಅಂತ ಹೇಳ್ಬಿಟ್ಟು ಏನಾದರೂ ಪ್ರಿಂಟ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕ್ಲಾಸ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಲಿಸ್ಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಈ ಥರ ನಾವು ಒಂದು ಬೇಸಿಕ್ ಲಿಸ್ಟ್ನ ಕ್ರಿಯೇಟ್ ಮಾಡೋವಂಥದ್ದು ಗೈಸ್. ಸೊ ನಿಮಗೆ ಲಿಸ್ಟ್ನ ಯಾವ ಥರ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಈಗ ನೋಟ್ಸ್ಗೆ ಹೋಗೋದಾದ್ರೆ ನೀವು ನೋಡ್ತಾ ಇರ್ಬೋದು ನಾನು ಕೆಲವೊಂದು ಲಿಸ್ಟ್ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಲಿಸ್ಟ್ ಆರ್ ಆರ್ಡರ್ಡ್, ಲಿಸ್ಟ್ ಆರ್ ಮ್ಯೂಟೇಬಲ್, ಲಿಸ್ಟ್ ಸ್ಟೋರ್ಸ್ ಡಿಫ್ರೆಂಟ್ ಡಾಟಾ ಟೈಪ್ಸ್ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ಲಿಸ್ಟ್ ಆರ್ ಆರ್ಡರ್ಡ್ ಅಂತಂದರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಏನೊಂದು ಲಿಸ್ಟಲ್ಲಿ ಇರುವಂಥ ಎಲಿಮೆಂಟ್ಸ್ ಏನಿದೆ ಅಲ್ವಾ ಎಲ್ಲಕ್ಕೂ ಕೂಡ ಒಂದೊಂದು ಆರ್ಡರ್ ಇರುತ್ತೆ. ಸೊ ಆರ್ಡರ್ ಅಂತಂದರೆ ಯಾವ ಥರಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಆ ಒಂದು ಪ್ರತಿಯೊಂದು ಏನೊಂದು ಎಲಿಮೆಂಟ್ ಇದೆ ಅದಕ್ಕೆ ನಾವೇನು ಮಾಡಿರ್ತೀವಪ್ಪ ಅಂತಂದರೆ ಒಂದು ಇಂಡೆಕ್ಸ್ ವ್ಯಾಲ್ಯೂನ ಕೊಟ್ಟಿರ್ತೀವಿ. ಸೊ ಐ ವಿಲ್ ಶೋ ಯು ಇದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಲೆಟ್ ಮಿ ಡು ಒನ್ ಥಿಂಗ್. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ ಈ ಒಂದು ಲಿಸ್ಟ್ ಏನಿದೆ ಇದ್ರ ಮೇಲೆ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಫಾರ್ ಲೂಪ್ ಹಾಕ್ತೀನಿ. ಸರಿನಾ, ಫಾರ್ ಐ ಇನ್ ರೇಂಜ್ ಅಂತ ಹೇಳ್ಬಿಟ್ಟು ಏನೋ ಒಂದು ಫಂಕ್ಷನ್ ಇದೆ. ಇದರೊಳಗಡೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲೆನ್ ಅಂತ ಹೇಳ್ಬಿಟ್ಟು ಒಂದು ಫಂಕ್ಷನ್ ಯೂಸ್ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅದರೊಳಗಡೆ ಡಾಟಾನ ಪಾಸ್ ಮಾಡ್ತಾ ಇದ್ದೀನಿ. ಐನು ಕೂಡ ಪ್ರಿಂಟ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ನಾನು ಏನು ಮಾಡ್ತೀನಪ್ಪ ಅಂದರೆ ಡಾಟಾ ಆಫ್ ಐನು ಕೂಡ ಪ್ರಿಂಟ್ ಮಾಡ್ತೀನಿ. ಸರಿನಾ, ಆ್ಯಂಡ್ ಈಗ ನಾನು ಇದನ್ನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನನ್ನ ಔಟ್ಪುಟ್ಟಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಲೀವ್ ದಿಸ್ ಔಟ್ಪುಟ್. ಸೊ ಲೆಟ್ ಮಿ ಡು ಒನ್ ಥಿಂಗ್, ಇದನ್ನು ನಾನು ಕಮೆಂಟ್ ಔಟ್ ಮಾಡ್ತೀನಿ. ಕಮೆಂಟ್ ಔಟ್ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು ಔಟ್ಪುಟ್ ಬಂದುಬಿಟ್ಟು ಅಂತಂದರೆ ನಾನು ಹೇಳಿದೆ ಅಲ್ವಾ ಲಿಸ್ಟ್ ಬಂದುಬಿಟ್ಟು ಒಂದು ಆರ್ಡರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು 0th ಇಂಡೆಕ್ಸಲ್ಲಿ ಬಂದುಬಿಟ್ಟು ನಾವು ಇಲ್ಲಿ ಒಂದು ರಾಹುಲ್ ಅಂತ ಹೇಳ್ಬಿಟ್ಟು ಒಂದು ಎಲಿಮೆಂಟ್ನ ಸ್ಟೋರ್ ಮಾಡಿದ್ದೀವಿ. ಫಸ್ಟ್ ಇಂಡೆಕ್ಸಲ್ಲಿ 21 ಸ್ಟೋರ್ ಮಾಡಿದ್ದೀವಿ ಆ್ಯಂಡ್ ಆಲ್ಸೋ ಇಲ್ಲಿ ಸೆಕೆಂಡ್ ಇಂಡೆಕ್ಸಲ್ಲಿ 6th ಸ್ಟ್ಯಾಂಡರ್ಡ್ ಏನಿದೆ ಅದನ್ನು ಸ್ಟೋರ್ ಮಾಡಿದ್ದೀವಿ ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಇಂಡೆಕ್ಸಲ್ಲಿ ನಾವೇನು ಮಾಡಿದೀವಪ್ಪ ಅಂತಂದರೆ ಇಲ್ಲಿ 90 ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡಿದ್ದೀವಿ ಗೈಸ್. ಈ ಥರ ಬಂದುಬಿಟ್ಟು ಲಿಸ್ಟ್ ಒಂದು ಆರ್ಡರ್ನ ಫಾಲೋ ಮಾಡುತ್ತೆ. ಆ್ಯಂಡ್ ಆಲ್ಸೋ ದ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಲಿಸ್ಟ್ ಈಸ್ ಮ್ಯೂಟೇಬಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಮ್ಯೂಟೇಬಲ್ ಅಂತಂದರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಒಂದು ಆಲ್ರೆಡಿ ಅಂದ್ಕೊಳ್ಳಿ ಆಲ್ರೆಡಿ ನಾನು ಈ ಒಂದು ಡಾಟಾ ಅಂತ ಹೇಳ್ಬಿಟ್ಟು ಏನೊಂದು ಇದೆ ಅಂತಂದರೆ ಏನೊಂದು ಆಲ್ರೆಡಿ ಲಿಸ್ಟ್ ಇದೆ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ನಾನು ಮತ್ತೆ ಚೇಂಜ್ ಮಾಡ್ಬೋದು, ಯಾವುದಾದ್ರೂ ಒಂದು ವ್ಯಾಲ್ಯೂಸ್ನ ಹೊಸ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಬೋದು ಅಥವಾ ಒಂದು ಇರೋ ಒಂದು ವ್ಯಾಲ್ಯೂಸ್ನ ಏನಾದರೂ ನಾನು ಅಪ್ಡೇಟ್ ಮಾಡ್ಬೋದು ಅಂತಂದರೆ ಎಸ್ ನಾನು ಇದನ್ನು ಆರಾಮ್ಸೆ ಅಪ್ಡೇಟ್ ಮಾಡ್ಬೋದು. ಸೊ ಅದು ಯಾವ ಥರ ಅಂತ ಹೇಳ್ಬಿಟ್ಟು ನೋಡೋದಾದರೆ ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಆ್ಯಡ್ ಒಂದು ವ್ಯಾಲ್ಯೂ. ಸರಿನಾ, ಒಂದು ವ್ಯಾಲ್ಯೂನ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ. ಸರಿನಾ, ಲಿಸ್ಟ್ ಡಾಟ್ ಅಪೆಂಡ್ ಅಂತ ಹೇಳ್ಬಿಟ್ಟು ಒಂದು ವ್ಯಾಲ್ಯೂನ ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಲೆಟ್ಸ್ ಸೇ ಒಂದು ಇನ್ನೊಂದು ಡಾಟಾನ ಆ್ಯಡ್ ಮಾಡೋಣ, ಅವನೊಂದು ಏಜ್ನ ಆ್ಯಡ್ ಮಾಡೋಣ. ಸೊ ಏಜ್ ಎಷ್ಟಿದೆ ಅಂತಂದರೆ ಸಿನ್ಸ್ ಅವನು 6th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಾ ಇರೋದ್ರಿಂದ ಅಂತ ಗೊತ್ತಿಲ್ಲ ನನಗೆ. ಲೆಟ್ಸ್ ಸೇ ನಾನೊಂದು 12 ಅಂತ ಹೇಳ್ಬಿಟ್ಟು ಯಾವುದೋ ಒಂದು ವೇರಿಯಬಲ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಏನೊಂದು ಎಲಿಮೆಂಟ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್. ಸರಿನಾ, ಈಗ ನಾನು ನಿಮಗೆ ಇದನ್ನು ರನ್ ಮಾಡಿ ತೋರಿಸ್ತೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ಟಲ್ಲಿ ಆಲ್ರೆಡಿ 4th ಇಂಡೆಕ್ಸಲ್ಲಿ ಬಂದುಬಿಟ್ಟು 12 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಬಿಫೋರ್ ದಿಸ್ ಸರಿನಾ ವಾಟ್ ಐ ವಿಲ್ ಡೂ ಇಸ್ ಸೊ ಲಿಸ್ಟ್ ಬಂದುಬಿಟ್ಟು ಮ್ಯೂಟಬಲ್ ಅಥವಾ ಏನಾದರೂ ಚೇಂಜ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಡಾಟಾ ಡಾಟ್ ಅಪೆಂಡ್ನ ಆ್ಯಡ್ ಮಾಡೋದಕ್ಕಿಂತ ಮುಂಚೆನೂ ಕೂಡ ನಾನು ಏನು ಮಾಡ್ತೀನಪ್ಪ ಅಂದರೆ ಏನೊಂದು ಡಾಟಾ ಅಂತ ಹೇಳ್ಬಿಟ್ಟು ಏನೊಂದು ಲಿಸ್ಟ್ನ ಪ್ರಿಂಟ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಆ್ಯಡ್ ಮಾಡಾದ್ಮೇಲೆ ಕೂಡ ಪ್ರಿಂಟ್ ಮಾಡ್ತೀನಿ. ಸೊ ಆಮೇಲೆ ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್ ಕೋಡ್. ಸರಿ, ಇದನ್ನು ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಔಟ್ಪುಟ್ಟಲ್ಲಿ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಬಿಫೋರ್ ಆ್ಯಡಿಂಗ್ 12ನ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ನೀವು ನೋಡ್ತಾ ಇರ್ಬೋದು ನನ್ನ ಒಂದು ಲಿಸ್ಟಲ್ಲಿ ಬಂದುಬಿಟ್ಟು ಬರೀ 4 ಎಲಿಮೆಂಟ್ಸ್ ಇತ್ತು. ರಾಹುಲ್ 21 6th ಸ್ಟ್ಯಾಂಡರ್ಡ್ ಮತ್ತು 90 ಅಂತ ಹೇಳ್ಬಿಟ್ಟು ಏನೊಂದು ಎಲಿಮೆಂಟ್ಸ್ ಇತ್ತು. ಆಮೇಲೆ ನಾನು ಯಾವಾಗ ಒಂದು ಡಾಟಾ ಡಾಟ್ ಅಪೆಂಡ್ ಮಾಡಿದೆ ಅಂತಂದರೆ ಅಪೆಂಡ್ ಏನು ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಒಂದು ಲಿಸ್ಟ್ ಒಳಗಡೆ ಎಲಿಮೆಂಟ್ಸ್ನ ಆ್ಯಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂದರೆ ಈ ಒಂದು ಅಪೆಂಡ್ ಫಂಕ್ಷನ್ ಯೂಸ್ ಮಾಡುವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಲಿಸ್ಟ್ ಒಳಗಡೆ ಆಲ್ರೆಡಿ ಬಂದುಬಿಟ್ಟು ಇಲ್ಲಿ 12 ಅಂತ ಹೇಳ್ಬಿಟ್ಟು ಒಂದು ಎಲಿಮೆಂಟ್ ಆ್ಯಡ್ ಆಗಿದೆ ಗೈಸ್. ಸೊ ಈ ಥರ ನಾವೇನು ಮಾಡ್ತೀವಪ್ಪ ಅಂತಂದರೆ ಲಿಸ್ಟ್ ಒಳಗಡೆ ಎಲಿಮೆಂಟ್ ಮಾಡ್ತೀವಿ ಅಥವಾ ಲಿಸ್ಟ್ ಬಂದುಬಿಟ್ಟು ಮ್ಯೂಟೇಬಲ್ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಯು ಕ್ಯಾನ್ ಸಿ ಇಯರ್ ನಾನು ಯಾವ ಒಂದು ಲಿಸ್ಟ್ ಒಳಗಡೆ ನಾನು ಒಂದು ಎಲಿಮೆಂಟ್ನ ಆ್ಯಡ್ ಮಾಡಿದ್ದೆ ದ ಸೇಮ್ ಲಿಸ್ಟ್ ಒಳಗಡೆ ನಾನೇನೊಂದು ಯಾವ ಒಂದು ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೆ ಆ ಸೇಮ್ ಲಿಸ್ಟ್ ಒಳಗಡೆ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಒಂದು ಎಲಿಮೆಂಟ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾವು ಒಂದು ಏನಾದರೂ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀವಿ ಅಂತಂದರೆ ಅದನ್ನು ನಾವು ಮತ್ತೆ ಚೇಂಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಓಕೆ ಗೈಸ್, ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಥರ್ಡ್ ಪಾಯಿಂಟ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಕ್ಯಾನ್ ಸ್ಟೋರ್ ಡಿಫ್ರೆಂಟ್ ಡಾಟಾ ಟೈಪ್ಸ್ ಅಂತ ಹೇಳ್ಬಿಟ್ಟು ಬರ್ದಿದ್ದೀನಿ ಗೈಸ್. ನೀವು ನೋಡ್ತಾ ಇರ್ಬೋದು ನೀವು ಕ್ಯಾನ್ ಸ್ಟೋರ್ ಡಿಫ್ರೆಂಟ್ ಡಾಟಾ ಟೈಪ್ಸ್ ಅಂತ ಹೇಳ್ಬಿಟ್ಟಿದೆ. ಸೊ ಡಿಫ್ರೆಂಟ್ ಡಾಟಾ ಟೈಪ್ಸ್ ಅಂತಂದರೆ ಏನಿಲ್ಲ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಏನಾದ್ರು ಇಲ್ಲಿ ನೋಡ್ತಾ ಇರ್ಬೋದು ನಾನು ರಾಹುಲ್ ಅಂತ ಏನಿದೆ ಅಲ್ಲ ಇದೇನಿದು ಇದು ಪರ್ಟಿಕ್ಯುಲರ್ಲಿ ಒಂದು ಸ್ಟ್ರಿಂಗ್ ಅಲ್ವಾ ರಾಹುಲ್ ಅಂತ ಅನ್ನೋದು ಒಂದು ಪರ್ಟಿಕ್ಯುಲರ್ಲಿ ಒಂದು ಸ್ಟ್ರಿಂಗ್. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಏನು ಮಾಡಿದ್ದೀನಿ ಒಂದು ಇಂಟಿಜರ್ನ ಸ್ಟೋರ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ 6th ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಏನು ಮಾಡಿದ್ದೀನಿ ಒಂದು ಸ್ಟ್ರಿಂಗ್ನ ಸ್ಟೋರ್ ಮಾಡಿದ್ದೀನಿ. ನೆಕ್ಸ್ಟ್ 90 ಏನಿದೆ ಅದು ಕೂಡ ಒಂದು ಇಂಟಿಜರ್. ಈ ಥರದೊಂದು ಡಿಫ್ರೆಂಟ್ ಡಾಟಾ ಟೈಪ್ಸ್ನ ನಾವೇನು ಮಾಡ್ತೀವಪ್ಪ ಅಂದರೆ ಒಂದೇ ಒಂದು ವೇರಿಯಬಲ್ ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀವಿ. ಆ ಒಂದು ವೇರಿಯಬಲ್ ಯಾವುದಪ್ಪ ಅಂತಂದರೆ ಲಿಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೈಸ್. ಸೊ ಇದು ಬಂದುಬಿಟ್ಟು ಅಬೌಟ್ ನಿಮಗೆ ಲಿಸ್ಟ್ ಅಂತಂದರೆ ಏನು ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಆ್ಯಂಡ್ ಆಲ್ಸೋ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನೋಟ್ಸ್ನ ಓಪನ್ ಮಾಡಿಬಿಟ್ಟು ನಿಮಗೆ ಕೆಲವೊಂದು
ಏನೋ ಒಂದು ಬರ್ದಿದ್ದೀನಿ ಗಾಯ್ಸ್ ನಾನು ನೋಟ್ಸಲ್ಲಿ ನೋಡ್ತಾ ಇರ್ಬೋದು ನೋಟ್ ಅಂತ ಹಾಕ್ಬಿಟ್ಟು ಬರ್ದಿದ್ದೀನಿ. ಸೊ ಇದು ಏನಪ್ಪ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಚ್ ಎಲಿಮೆಂಟ್ ಇನ್ ಎ ಲಿಸ್ಟ್ ಆಸ್ ಎ ಪೊಸಿಷನ್ ಕಾರ್ಡ್ ಆಸ್ ಎ ಇಂಡೆಕ್ಸ್ ನಾನು ಆಲ್ರೆಡಿ ತೋರಿಸ್ತೆ ಅಲ್ವಾ. ಪ್ರತಿಯೊಂದು ಲಿಸ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಏನಪ್ಪ ಅಂತಂದರೆ ಒಂದು ಇಂಡೆಕ್ಸ್ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ಲೈಕ್ ಒಂದು ಪೊಸಿಷನ್ ಇರುತ್ತೆ, ಅದನ್ನು ನಾವು ಇಂಡೆಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸೇಮ್ ಆಸ್ ನಾವು ಯಾವ ಥರ ಒಂದು ಸ್ಟ್ರಿಂಗಲ್ಲಿ ನಾವು ಯಾವುದೇ ಥರ ಪ್ರತಿಯೊಂದು ಕ್ಯಾರೆಕ್ಟರ್ಗೆ ಯಾವ ಥರ ನಾವು ಒಂದು ಇಂಡೆಕ್ಸ್ನ ಕೊಡ್ತೀವಿ, ದ ಸೇಮ್ ಥಿಂಗ್ ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಒಂದು ಪೊಸಿಷನ್ ಕೊಡ್ತೀವಿ. ಅಲ್ಲಿ ಕ್ಯಾರೆಕ್ಟರ್ಗೆ ಕೊಡ್ತಾ ಇದೀವಿ, ಇಲ್ಲಿ ನಾವೇನು ಮಾಡ್ತಾ ಇದೀವಪ್ಪ ಅಂದರೆ ಒಂದು ಎಲಿಮೆಂಟ್ಗೆ ಕೊಡ್ತಾ ಇದೀವಿ ಅಷ್ಟೇ. ದಟ್ ಈಸ್ ದ ಮೇನ್ ಡಿಫ್ರೆನ್ಸ್. ಆ್ಯಂಡ್ ದ ಲಿಸ್ಟ್ ಆರ್ ಮ್ಯೂಟಬಲ್ ಸೊ ವಿ ಕ್ಯಾನ್ ಚೇಂಜ್ ವ್ಯಾಲ್ಯೂಸ್ ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಸೊ ನಾನು ಆಲ್ರೆಡಿ ನಿಮಗೆ ಒಂದು ಚೇಂಜ್ ಮಾಡಿ ತೋರಿಸ್ತಾರೆ ಯಾವ ಥರ ನಾವೇನು ಮಾಡ್ತೀವಪ್ಪ ಅಂದರೆ ಚೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ಸೋ ಈಗ ಇಲ್ಲೊಂದು ನಾನು ನೋಡ್ತಾ ಇರ್ಬೋದು ಆ್ಯಡ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡೋಂಥ ಫಂಕ್ಷನ್ ಯಾವುದಪ್ಪ ಅಂತಂದರೆ ನಾವಿಲ್ಲಿ ಅಪೆಂಡ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಅಂದ್ಕೊಳ್ಳಿ ನೀವು ಯಾವುದಾದ್ರೂ ಒಂದು ಲಿಸ್ಟಲ್ಲಿ ಇರುವಂಥ ಎಲಿಮೆಂಟ್ನ ರಿಮೂವ್ ಮಾಡಬೇಕಂತಂದ್ರೆ ನೀವು ಅವಾಗ ಯಾವ ಫಂಕ್ಷನ್ ಯೂಸ್ ಮಾಡ್ತೀರಾ ಅಂತಂದರೆ ಯು ಆರ್ ಗೋಯಿಂಗ್ ಟು ಯೂಸ್ ದ ಫಂಕ್ಷನ್ ಕಾರ್ಡ್ ಎಸ್ ಲೆಟ್ ಮೀ ಅದನ್ನು ಕೂಡ ಏನು ಮಾಡ್ತೀನಿ ಅಂತಂದರೆ ರಿಮೂವ್ ಮಾಡಿಬಿಟ್ಟು ಕೂಡ ತೋರಿಸ್ಬಿಡ್ತೀನಿ ನಾನು. ಡಾಟ್ ರಿಮೂವ್ ಅಂತ ಏನಿದೆ ಅಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ನನಗೆ ಈ ಒಂದು 21 ಅಂತ ಏನಿದೆ ಅದು ಬಂದುಬಿಟ್ಟು ರಿಮೂವ್ ಆಗಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸರಿ. ನಾನು 21 ಅಂತ ಏನಿದೆ ಅದು ಬಂದುಬಿಟ್ಟು ರಿಮೂವ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ 21 ಮೆನ್ಷನ್ ಮಾಡಿದೆ. ಈಗ ನಾನು ಏನು ಮಾಡ್ತೀನಿ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಒಂದು ಔಟ್ಪುಟ್ಟಲ್ಲಿ. ಸೊ ಫಸ್ಟ್ ಏನೊಂದು ಲಿಸ್ಟ್ ಇದೆ ಅಲ್ಲಿ ಬಂದುಬಿಟ್ಟು 21 ಇದೆ. ಆ್ಯಂಡ್ ಆಲ್ಸೋ ಸೆಕೆಂಡ್ ಲಿಸ್ಟ್ ಏನಿದೆ ಅಲ್ಲಿ ಬಂದುಬಿಟ್ಟು 21 ರಿಮೂವ್ ಆಗಿದೆ ಆ್ಯಂಡ್ 12 ಬಂದುಬಿಟ್ಟು ಆ್ಯಡ್ ಆಗಿದೆ ಗೈಸ್. ಸೊ ಈ ಥರ ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ಎಲಿಮೆಂಟ್ನ ರಿಮೂವ್ ಮಾಡ್ತೀವಿ ಲಿಸ್ಟಿಂದ. ಆ್ಯಂಡ್ ಆಲ್ಸೋ ದ ಥರ್ಡ್ ಫಂಕ್ಷನ್ ಯಾವುದಪ್ಪ ಅಂತಂದರೆ ನಾವು ಬರೆದಿರುವಂಥದ್ದು ದೀಸ್ ಆರ್ ಸಮ್ ಬೇಸಿಕ್ ಫಂಕ್ಷನ್ಸ್ ಗೈಸ್. ಸೊ ಕೆಲವೊಂದು ಲಿಸ್ಟಲ್ಲೇ ಯೂಸ್ ಮಾಡೋವಂಥ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಮೆಥಡ್ಸ್ ನಾನು ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಲೈಕ್ ಈಗ ನಾನು ಇದು ಏನಂತಕ್ಕೆ ಯೂಸ್ ಮಾಡ್ತಿದ್ದೀನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀರ ಅಂದರೆ ಕೆಲವೊಂದು ಬೇಸಿಕ್ ಫಂಕ್ಷನ್ಸ್ ನಿಮಗೆ ಗೊತ್ತಿರಬೇಕು ಸರಿನಾ. ಸೊ ಅದಕ್ಕೋಸ್ಕರ ನಾನು ಈ ಒಂದು 3 ಫಂಕ್ಷನ್ಸ್ನ ಇದೇ ಒಂದು ವೀಡಿಯೋದಲ್ಲಿ ಕವರ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಲೆನ್ ಫಂಕ್ಷನ್ ನೀವು ಆಲ್ರೆಡಿ ತುಂಬ ಸಲ ಯೂಸ್ ಮಾಡಿದ್ದೀರಾ, ಈ ಲಿಸ್ಟ್ಗಿಂತ ಮುಂಚೆನೂ ಕೂಡ ನೀವು ಯೂಸ್ ಮಾಡ್ತಿದ್ದೀರಾ ಪೈಥಾನಲ್ಲಿ. ಸೊ ಅದು ಯಾವುದಪ್ಪ ಅಂತಾರೆ ವಿಚ್ ರಿಟರ್ನ್ಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಏನು ಲಿಸ್ಟಲ್ಲಿರುವಂಥ ಕೆಲವೊಂದು ಏನೊಂದು ಎಲಿಮೆಂಟ್ಸ್ ಇದೆ ಅದನ್ನು ಕೂಡ ಏನು ಮಾಡುತ್ತೆ ರಿಟರ್ನ್ ಮಾಡುತ್ತೆ. ಸೊ ನಿಮ್ಗೆ ಏನಾದರೂ ಅದಕ್ಕೂ ಕೂಡ ಪ್ರೂಫ್ ಬೇಕಪ್ಪ ಅಂತಂದರೆ ಲೆಟ್ಸ್ ಡೂ ದಟ್ ಓನ್ಲಿ. ಸೊ ಏನು ಮಾಡೋಣಪ್ಪ ಅಂತಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಆ್ಯಡ್ ಇಯರ್ ಇಲ್ಲೇ ಏನು ಮಾಡ್ತೀನಿ ಲೆಂತ್ ಆಫ್ ಲಿಸ್ಟ್ನ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಲೆಂತ್ ಆಫ್ ಡಾಟಾನ ಇಲ್ಲಿ ಆಗ್ತಾ ಇದ್ದೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಏನೊಂದು ಲಿಸ್ಟ್ ಏನಿದೆ ಅಲ್ಲಿ ಬಂದ್ಬಿಟ್ಟು ಅದರಲ್ಲಿ ಬಂದುಬಿಟ್ಟು 4 ಎಲಿಮೆಂಟ್ಸ್ ಇದೆ, ಅದು ಬಂದುಬಿಟ್ಟು ಇಲ್ಲಿ ಪ್ರಿಂಟ್ ಆಗಿದೆ. ಕನ್ಫ್ಯೂಸ್ ಆಗಿಬಿಡಿ, ದಿಸ್ 4 ಬಂದುಬಿಟ್ಟು ಇಂಡೆಕ್ಸಿಂಗ್ ಪಾಯಿಂಟ್ ಅಲ್ಲ. ಓಕೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದರೆ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಇಲ್ಲೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ನಾನು ಖಾಲಿ ಹಾಕ್ಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ತೋರಿಸ್ತೀನಿ ನಾನು ಸರಿನಾ. ಆ್ಯಂಡ್ ಈಗ ಇದನ್ನು ರನ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂದುಬಿಟ್ಟು ಗ್ಯಾಪ್ ಬಿಟ್ಬಿಟ್ಟು ಬಂದಿದೆ ಸರಿ. ನಾನು ಗ್ಯಾಪ್ ಬಿಟ್ಬಿಟ್ಟು ಬಂದಿದೆ ಅಂತಂದರೆ ಇದು ಬಂದುಬಿಟ್ಟು ಲೆಂತ್ ಆಫ್ ದ ಡಾಟಾ ಅಷ್ಟೇ. ಸೊ ಈ ಒಂದು ಲಿಸ್ಟ್ ಏನಿದೆ ಅದರಲ್ಲಿ ಇರುವಂಥ ಎಷ್ಟು ಎಲಿಮೆಂಟ್ ಇದಾವೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುವಂಥದ್ದು. ಸೊ ಫಸ್ಟ್ 1 2 3 4 ಎಲಿಮೆಂಟ್ಸ್ ಇರೋದ್ರಿಂದ ನಮ್ಮ ಔಟ್ಪುಟ್ ಬಂದುಬಿಟ್ಟು 4 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಗೈಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ಅಸೈನ್ಮೆಂಟ್ ಕ್ವಶನ್ಸ್ನ ಕೊಟ್ಟಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಕ್ರಿಯೇಟ್ ಎ ಲಿಸ್ಟ್ ಆಫ್ 5 ನಂಬರ್ಸ್ ಆ್ಯಂಡ್ ಪ್ರಿಂಟ್ ಆಲ್ ದ ಎಲಿಮೆಂಟ್ಸ್ ಯೂಸಿಂಗ್ ದ ಫಾರ್ ಲೂಪ್. ಸೊ ಫಾರ್ ಲೂಪ್ನ ಯೂಸ್ ಮಾಡ್ಕೊಂಡು ಅಥವಾ ವೈ ಲೂಪ್ನ ಯೂಸ್ ಮಾಡ್ಕೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು 5 ಎಲಿಮೆಂಟ್ಸ್ ಇರುವಂಥ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ನೀವು ಪ್ರಿಂಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಟೇಕ್ 3 ನಂಬರ್ಸ್ ಫ್ರಮ್ ದ ಯೂಸರ್ಸ್ ಆ್ಯಂಡ್ ಸ್ಟೋರ್ ದಮ್ ಇನ್ ದ ಲಿಸ್ಟ್ ಸರಿನಾ. ಒಂದು ಯೂಸರಿಂದ ಕೆಲವೊಂದು ಇನ್ಪುಟ್ಸ್ ಲೈಕ್ ನಂಬರ್ಸ್ನ ತೊಗೊಳ್ಳಿ, ಅದನ್ನು ತೊಗೊಂಡ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಒಂದು ಲಿಸ್ಟ್ ಒಳಗಡೆ ಸ್ಟೋರ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಗೈಸ್. ಸೊ ನಿಮ್ಗೇನಾದರೂ ಸೆಕೆಂಡ್ ಒಂದು ಕ್ವಶನ್ ಏನಿದೆ ಅದು ಯಾವ ಥರ ಮಾಡೋದಕ್ಕೆ ಲೈಕ್ ಗೊತ್ತಿಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಸೊ ಸಿಂಪಲ್ ಗಾಯ್ಸ್. ಸೊ ಏನಿದೆ ನಾನು ಇಲ್ಲೊಂದು ಲಿಸ್ಟ್ನ ಹೇಳ್ಕೊಟ್ಟಿದ್ದೀನಿ, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಲೆಟ್ ಮಿ ಶೋ ಯು ಹೌ ಇಟ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದನ್ನು ಕಮೆಂಟ್ ಔಟ್ ಮಾಡೋಣ. ಆ್ಯಂಡ್ ಆಲ್ಸೋ ಏನೊಂದು ಮೇಲ್ಗಡೆನೂ ಕೂಡ ಬರ್ತಿದ್ದೀನಿ ಅಲ್ವಾ. ಸೊ ಲೆಟ್ ಮಿ ಡೂ ಒನ್ ಥಿಂಗ್. ಸೊ ಇಲ್ಲಿ ಏನೊಂದು ಕಮೆಂಟ್ ಹಾಕಿದ್ದೀನಿ, ಎಲ್ಲನೂ ಕೂಡ ತೆಗಿದ್ದೀನಿ. ಸೊ ತೆಗೆದುಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ದ ಮಲ್ಟಿಲೈನ್ ಕಮೆಂಟ್ಸ್ನ ಯೂಸ್ ಮಾಡ್ತೀನಿ ಗೈಸ್. ಸೊ ಮಲ್ಟಿಲೈನ್ ಕಮೆಂಟ್ಸ್ನ ಈಗ ಯೂಸ್ ಮಾಡ್ತೀನಿ. ಆಮೇಲೆ ಬಂದುಬಿಟ್ಟು ನಾನು ಯಾವಾಗ ನಿಮಗೆ ನೋಟ್ಸ್ನ ಕೊಡ್ತೀನಲ್ವ ಅಂಥ ಟೈಮಲ್ಲಿ ನಾನು ನಿಮಗೆ ರಿಮೂವ್ ಮಾಡಿ ಕಂಪ್ಲೀಟಾಗಿ ವಿತ್ ಕಮೆಂಟ್ಸ್ ನಾನು ನಿಮಗೆ ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ. ನೋಟ್ಸ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಈಗ ಏನು ಮಾಡ್ತೀನಪ್ಪ ಅಂದರೆ ಲೆಟ್ಸೆ ನಾನು ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡಬೇಕು. ಯಾವ ಥರ ಅಂತಂದರೆ ಆ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಎಂಟಿ ಲಿಸ್ಟ್ ಒಳಗಡೆ ನಾನು ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಯೂಸರಿಂದ ಇನ್ಪುಟ್ನ ತೊಗೊಂಡ್ಬಿಟ್ಟು ನಾನು ಏನು ಮಾಡಬೇಕಪ್ಪ ಅಂತಂದರೆ ಸ್ಟೋರ್ ಮಾಡ್ತಾ ಹೋಗಬೇಕು ಸರಿನಾ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಫಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಲೆಟ್ ಮೀ ಡೂ ಒನ್ ಥಿಂಗ್. ನಾನೊಂದು DF ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಆ್ಯಂಡ್ ಎಂಟಿ ಲಿಸ್ಟ್. ಸೊ ಎಂಟಿ ಲಿಸ್ಟ್ನ ಯಾವ ಥರ ಇಂಡಿಕೇಟ್ ಮಾಡ್ತೀವಪ್ಪ ಅಂದರೆ ಒಂದು ಸ್ಕ್ವೇರ್ ಬೇಸಿಸ್ನ ಹಾಕ್ಬಿಟ್ಟು ನಾವೇನು ಕೂಡ ಅದರೊಳಗೆ ಇನ್ಕ್ಲೂಡ್ ಮಾಡಿಲ್ಲ ಅಂದರೆ ಯಾವುದೇ ಥರ ಎಲಿಮೆಂಟ್ಸ್ ಇಲ್ಲ ಅಂತಂದರೆ ಅದು ಬಂದುಬಿಟ್ಟು ಎಂಟಿ ಲಿಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಸರಿನಾ. ಸೊ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಫಾರ್ ಐ ಇನ್ ರೇಂಜ್ ಬಂದುಬಿಟ್ಟು ನಾವಿಲ್ಲಿ ಬಂದುಬಿಟ್ಟು 3 ಟೈಮ್ಸ್ ನಾವೇನು ಮಾಡ್ತಾ ಇದೀವಿ ಅಂತಾರೆ ಯೂಸರಿಂದ ಇನ್ಪುಟ್ನ ತೊಗೋತಾ ಇದೀವಿ. ಸೊ ಫಾರ್ ಐ ಇನ್ ರೇಂಜ್ ಏನು ಮಾಡ್ತಾ ಇದೀನಿ ಅಂತಂದರೆ ನಾನು ಇಲ್ಲಿ ಬಂದುಬಿಟ್ಟು 3 ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಗೈಸ್ ಸರಿನಾ. ಸೊ 3 ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಫಾರ್ ಇಲ್ಲಿ ಬಂದುಬಿಟ್ಟು ಐ ಹಾಕಬೇಕಾಗಿತ್ತು, ಒಂದು ವೇರಿಯಬಲ್ನ ಹಾಕಬೇಕಾಗಿತ್ತು. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ವೇರಿಯಬಲ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂತಂದರೆ ಎಲಿ ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತೀನಿ. ಎಲಿ ಈಸ್ ಈಕ್ವಲ್ ಟು ಸೊ ಇನ್ಪುಟ್ ತೊಗೋತಾ ಇದ್ದೀನಿ. ಏನು ಮಾಡ್ತೀನಿ ಎಂಟರ್ ಫ್ರೂಟ್ಸ್ ನೇಮ್ ಸರಿನಾ. ಸೊ ಎಂಟರ್ ಫ್ರೂಟ್ಸ್ ನೇಮ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇಲ್ಲೊಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ತೀನಿ. ಆಮೇಲೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಆಫ್ಟರ್ ಎಂಟರಿಂಗ್ ಏನು ಮಾಡಬೇಕಪ್ಪ ಅಂತಂದರೆ ಏನು ಡಿಫ್ ಡಾಟ್ ಅಪೆಂಡ್ ಸರಿನಾ.
ಡಿಫ್ ಡಾಟ್ ಅಪೆಂಡ್ ಏನು ಮಾಡಬೇಕಪ್ಪ ಅಂತಂದರೆ ಏನೊಂದು ಐ ಏನಿದೆ ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ ಎಲಿ ಏನಿದೆ, ಸೊ ಎಲಿಮೆಂಟ್ ಏನಿದೆ ನೀನೇನೊಂದು ಎಲಿಮೆಂಟ್ನ ಇನ್ಪುಟ್ ಆಗಿ ತೊಗೋತಾ ಇದೆಯಾ, ಸೊ ಅದನ್ನು ನೀನು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಒಂದು ಡಿಫ್ ಒಳಗಡೆ ಸ್ಟೋರ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಆ್ಯಂಡ್ ಆಲ್ಸೋ ಒನ್ ಮೋರ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಐ ಆಮ್ ಗೋಯಿಂಗ್ ಟು ಶೋ ಇದನ್ನು ಪ್ರಿಂಟ್ ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ ಸರಿನಾ. ಸೊ ಬಿಫೋರ್ ಎಲಿಮೆಂಟ್ಸ್ನ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಆ್ಯಂಡ್ ಆಲ್ಸೋ ಆ್ಯಡ್ ಮಾಡಾದ್ಮೇಲೆ ಏನೊಂದು ನಮ್ಮ ಔಟ್ಪುಟ್ ಬರುತ್ತೆ ಅದನ್ನು ಏನು ಮಾಡ್ತೀನಪ್ಪ ಅಂದರೆ ಪ್ರಿಂಟ್ ಮಾಡಿ ತೋರಿಸ್ತೀನಿ. ಸೊ ಈಗ ನಾನು ನಿಮ್ಗೆ ಇದನ್ನು ರನ್ ಮಾಡಿ ತೋರಿಸ್ತೀನಿ ಗೈಸ್. ಓಕೆ, ರನ್ ಮಾಡಿಬಿಟ್ಟು ನೋಡೋಣ. ಸೊ ಎಂಟರ್ ದ ಫ್ರೂಟ್ಸ್ ನೇಮ್ ಅಂತ ಹೇಳ್ಬಿಟ್ಟು ಬಂದಿದೆ ಗೈಸ್. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಬಿಫೋರ್ ಆ್ಯಡಿಂಗ್ ಎಲಿಮೆಂಟ್ಸ್ ಬಂದುಬಿಟ್ಟು ನಮ್ಮ ಏನೊಂದು ಡಿ ಎಫ್ ಏನಿದೆ ಆ ಒಂದು ಬಂದುಬಿಟ್ಟು ಎಂಟಿ ಲಿಸ್ಟ್ ಆಗಿದೆ. ಸೊ ಅಂದ್ಕೊಳ್ಳಿ ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಆ್ಯಡ್ ಇಯರ್ ಆ್ಯಪಲ್ನ ಆ್ಯಡ್ ಮಾಡ್ತೀನಿ. ಸೊ ಕಾಂಟ್ ಎಡಿಟ್ ಇನ್ ರೀಡ್ ಓನ್ಲಿ ಎಡಿಟರ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ದೆರ್ ಈಸ್ ಸಮಥಿಂಗ್ ಪ್ರಾಬ್ಲಮ್ ಗೈಸ್, ಲೆಟ್ ಮಿ ಚೆಕ್ ವಾಟ್ ಇಸ್ ದ ಪ್ರಾಬ್ಲಮ್. ಸೊ ಏನೋ ಒಂದು ರೀಡ್ ಓನ್ಲಿ ಎಡಿಟರ್ ಅಂತ ಹೇಳ್ಬಿಟ್ಟು ಏನೋ ಒಂದು ಟರ್ಮಿನಲ್ ಪ್ರಾಬ್ಲಮ್ ಬರ್ತಾ ಇದೆ. ಸೊ ನನಗೂ ಕೂಡ ಗೊತ್ತಿಲ್ಲ. ಸೊ ಲೆಟ್ ಮಿ ಡೂ ಒನ್ ಥಿಂಗ್. ಸೊ ಇಲ್ಲಿ ಇನ್ಪುಟ್ನ ತೊಗೊಳಕ್ಕಾಗ್ತಾಯಿಲ್ಲ. ಸೊ ಇದು ಬಂದುಬಿಟ್ಟು ನಾನು ಒಂದು ಟರ್ಮಿನಲ್ ಪ್ರಾಬ್ಲಮ್ಮು. ಸೊ ಈ ಒಂದು ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಅಂತಂದರೆ ಬೇಸಿಕಲಿ ಬಂದುಬಿಟ್ಟು ನಾನು ಇಲ್ಲಿ ಔಟ್ಪುಟ್ನ ಬಂದುಬಿಟ್ಟು ಟರ್ಮಿನಲ್ಲಿ ರನ್ ಮಾಡಬೇಕಾಗಿತ್ತು. ಸೊ ಒನ್ ಮಿನಿಟ್ ಗಾಯ್ಸ್, ಲೆಟ್ ಮಿ ಡೂ ಒನ್ ಥಿಂಗ್. ಇಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಪ್ಪ ಅಂತಂದರೆ ರನ್ ಇನ್ ಟರ್ಮಿನಲ್ ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಒಂದು ಆಪ್ಷನ್ ಇದೆ ಸರಿನಾ. ಸೊ ಕೋಡ್ ರನ್ ಇನ್ ಟರ್ಮಿನಲ್ ಅಂತ ಹೇಳ್ಬಿಟ್ಟು ಏನಿದೆ ಈ ಒಂದು ಆಪ್ಷನ್ ಏನಿದೆ ಅದನ್ನು ಏನು ಮಾಡ್ತೀನಿ ಅಂದರೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಸೇವ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ ಸರಿನಾ. ಈ ಥರ ಯಾಕೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಚೆಕ್ ಮಾಡ್ತೀನಿ ಈಗ. ಸೊ ಆ್ಯಂಡ್ ಆಲ್ಸೋ ನಮ್ಮ ಏನೊಂದು VS ಕೋಡ್ ಇದೆ ಅದನ್ನು ಓಪನ್ ಮಾಡೋಣ. ಆ್ಯಂಡ್ ಆಲ್ಸೋ ಏನೊಂದು ಕೋಡ್ನ ಬರ್ತಿದ್ದೀನಿ ಅದನ್ನು ಸ್ವಲ್ಪ ಝೂಮ್ ಆಗ್ತೀನಿ ಗೈಸ್. ಇಲ್ಲಿ ಏನು ಮಾಡೋಣಪ್ಪ ಅಂತಂದರೆ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಕೋಡ್ನ ರನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಈಗ ಒಂದು ನಾನು ಏನೊಂದು ಔಟ್ಪುಟ್ ಏನಿದೆ ಇಲ್ಲಿ ಟರ್ಮಿನಲ್ಲಿ ರನ್ ಆಗ್ತಾ ಇದೆ. ಸೊ ಈಗ ಬಂದುಬಿಟ್ಟು ನಾನು ಇನ್ಪುಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸರಿ. ಎಂಟರ್ ದ ಫ್ರೂಟ್ಸ್ ನೇಮ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಸೊ ಇಲ್ಲೇನು ಮಾಡ್ತೀನಪ್ಪ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಫಸ್ಟ್ ಬಂದುಬಿಟ್ಟು ಯಾವ ಒಂದು ಫ್ರೂಟ್ ನೇಮ್ನ ಎಂಟರ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ನೀವು ನೋಡ್ತಾ ಇರ್ಬೋದು ಫಸ್ಟ್ ಎಂಟರ್ ಮಾಡ್ತಿರುವಂಥ ಫ್ರೂಟ್ ನೇಮ್ ಯಾವುದಪ್ಪ ಅಂತಂದರೆ ಆ್ಯಪಲ್ ಅಂತ ಹೇಳ್ಬಿಟ್ಟು ಎಂಟರ್ ಮಾಡಿದ್ದೀನಿ. ಸೊ ಆ್ಯಂಡ್ ಆ್ಯಪಲ್ನ ಎಂಟರ್ ಮಾಡಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ಐ ಆಮ್ ಗೋಯಿಂಗ್ ಟು ಎಂಟರ್ ದ ಆರೆಂಜ್ ಅಂತ ಹೇಳ್ಬಿಟ್ಟು ಎಂಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ಯರ್ ಜಾಕ್ ಫ್ರೂಟ್ ಅಂತ ಹೇಳ್ಬಿಟ್ಟು ಎಂಟರ್ ಮಾಡ್ತಾ ಇದ್ದೀನಿ ಸರಿನಾ. ಸೊ IT ಫ್ರೂಟ್ ಅಂತ ಹೇಳ್ಬಿಟ್ಟು ಎಂಟರ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು ಯಾವಾಗ ಮೂರನ್ನೂ ಕೂಡ ಎಂಟರ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ನಾನು ಒಂದು DFನ ಪ್ರಿಂಟ್ ಮಾಡಿದ್ದೀನಿ ಅಲ್ವಾ ಇಲ್ಲಿ. ಸೊ DFನ ಪ್ರಿಂಟ್ ಮಾಡಿದಾಗ ನಾನು ಔಟ್ಪುಟ್ ಏನು ಬಂತಪ್ಪ ಅಂತಂದರೆ ಆ್ಯಪಲ್, ಆರೆಂಜ್ ಆ್ಯಂಡ್ ಜಾಕ್ ಫ್ರೂಟ್ ಅಂತ ಹೇಳ್ಬಿಟ್ಟು ಏನೊಂದು DF ಒಳಗಡೆ ಏನು ಮಾಡಿದೀವಪ್ಪ ಅಂತಂದರೆ 3 ಎಲಿಮೆಂಟ್ನ ಆ್ಯಡ್ ಮಾಡಿದ್ದೀವಿ ಗೈಸ್. ಸೊ ಈ ಥರ ಬಂದುಬಿಟ್ಟು ನಾವು ಲಿಸ್ಟ್ ಒಳಗಡೆ ಯೂಸರ್ ಇನ್ಪುಟ್ನ ತೊಗೊಂಡ್ಬಿಟ್ಟು ಏನು ಮಾಡ್ತೀವಪ್ಪ ಅಂತಂದರೆ ಎಲಿಮೆಂಟ್ಸ್ನ ಅಥವಾ ಯಾವುದಾದ್ರೂ ಒಂದು ಎಲಿಮೆಂಟ್ ಇದೆ ಅಂದರೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ ಗೈಸ್. ಸೊ ನಿಮಗೆ ಈ ಒಂದು ಲಿಸ್ಟ್ ಅಂತ ಅಂದರೆ ಏನು, ಲಿಸ್ಟ್ನ ಯಾವ ಥರ ಕ್ರಿಯೇಟ್ ಮಾಡೋದು, ಲಿಸ್ಟ್ ಒಳಗಡೆ ಎಲಿಮೆಂಟ್ನ ಯಾವ ಥರ ಆ್ಯಡ್ ಮಾಡೋದು, ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಬೇಸಿಕ್ ಐಡಿಯಾ ಬಂತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈ ವಿಡಿಯೋಯಿಂದ ಸ್ವಲ್ಪ ಏನಾದರೂ ಕಲ್ತಿದ್ದೀರಾ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಯಾರಾದರೂ ನಿಮ್ಮ ಒಂದು ಫ್ರೆಂಡ್ಸ್ ಏನಾದರೂ ಇದ್ದಾರೆ ಅವರು ಏನಾದರೂ ಪೈಥಾನ ಕಲಿತಾ ಇದ್ದಾರೆ ಅಂತಂದರೆ ದಯವಿಟ್ಟು ಇದನ್ನು ಅವರಿಗೆ ಶೇರ್ ಮಾಡಿ, ನಿಮ್ಮ ಜೊತೆ ಅವರು ಕೂಡ ಕಲಿತಾರೆ. ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ಲಿಸ್ಟಲ್ಲಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ತಿಳ್ಕೊಳ್ಳೋಣ. ಡೆಪ್ತಾಗಿ ನಾವು ಲಿಸ್ಟ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಲಿಸ್ಟ್ ಇಂಡೆಕ್ಸಿಂಗ್ ಮತ್ತು ಸ್ಲೈಸಿಂಗ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಟೇಕ್ ಕೇರ್. ಬೈ ಬಾಯ್.